ಮುರಳಿ ಮಿಸ್ಸಿಂಗ್ ಮಿಸ್ಟ್ರಿಯನ್ನ ಬಿಡಿಸೋದಕ್ಕೆ ಹೋದವರಿಗೆ ಹೆಣ ಸಿಕ್ತು. ಆದರೆ ಮುರಳಿ ಸತ್ತಿರೋದು ಅಷ್ಟು ಈಸಿಯಾಗಿ ಗೊತ್ತಾಗಿರಲಿಲ್ಲ. ಪೊಲೀಸರ ದಿಕ್ಕು ತಪ್ಪಿಸೋ ಸಾಕಷ್ಟು ಪ್ರಯತ್ನಗಳು ಅಲ್ಲಿ ನಡೆದಿದ್ವು. ಅವರದ್ದು ನಿಜಕ್ಕೂ ಮಾಸ್ಟರ್ ಮೈಂಡ್. ಆವತ್ತು ಮೇ 7ನೇ ತಾರೀಕು ಶನಿವಾರ ಸಂಬಂಧಿಕರೊಬ್ಬರ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬಂದ ಮುರಳಿಯ ತಂದೆಗೆ ಮಗ ಕಾಣಿಸಿರಲಿಲ್ಲ. ರಾತ್ರಿನೂ ಮನೆಗೆ ಬರದೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂದಾಗ ನಾರಾಯಣಪ್ಪನವರು ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು. 6ನೇ ತಾರೀಕು ಬೆಳಿಗ್ಗೆ ಗುರುಪ್ರವೇಶ ಹೊಂದಿತ್ತು. ಗುರುಪ್ರವೇಶಕ್ಕೆ ಹೋಗೋಣಂತ ನಾನು ಗುರುಪ್ರವೇಶ ಹೇಳ್ಬಿಟ್ಟಪ್ಪ ನೀನು ಗುರುಪ್ರವೇಶಕ್ಕೆ ಹೋಗೋ, ನಾನು ಇಲ್ಲಿ ಮನೆ ಕಡೆ ನೋಡ್ಕೊಂತೀನಿ ಅಂತ ಮನೆ ಕಾದಿದ್ರು. ನೀರು ಗಾಡಿ ಓಡಿಸ್ಕೊಂಡಿರ್ತೀನಿ ಅಂತ ನೀರು ಗಾಡಿ ಓಡಿಸ್ಕೊಂಡಿದ್ದು. ಗಾಡಿ ಓಡಿಸ್ಕೊಂಡಿದ್ದವ್ರು ಏನು ಮಾಡಿದ್ರು, ಗಾಡಿ ಓಡಿಸ್ಕೊಂಡು ಮನೆ ತೆಗಿದಂತೆ ನಾನು ಗುರುಪ್ರವೇಶಕ್ಕೆ ಹೋಗಿ ಸುಮಾರು 2 ಗಂಟೆಗೆ ಬಂದೆ. 2 ಗಂಟೆಗೆ ಬರ್ತಾನೆ ಎಲ್ಲೋದ್ರು ಮುರಳಿ ಅಂತ ಕೇಳಿದೆ. ಯಾರೋ ಹಿಂಗೆ ಈ ಕಡೆ ಯಾರು ಫ್ರೆಂಡ್ ಜೊತೆಯಲ್ಲಿ ಗಾಡಿಯಲ್ಲಿ ಹೋದ್ರು ಅಂದ್ರೆ ಅಷ್ಟು ಗೊತ್ತು ವಿನ ಅಲ್ಲಿಂದ ಎಲ್ಲೋದ್ನು ಯಾವ ಕಡೆ ಹೋದ್ನು ಅನ್ನೋದು ಆ ಮಾಹಿತಿನೇ ಸಿಕ್ಕಿಲ್ಲ. ನಾವೆಲ್ಲ ಹುಡುಕಿ ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು. ಶ್ರೀಮಂತರ ಮನೆಯ ಒಬ್ಬನೇ ಮಗ ಕಾಣಿಸ್ತಿಲ್ಲ ಅಂದ ತಕ್ಷಣ ಮೊದಲು ಬಂದಿದ್ದು ಕಿಡ್ನ್ಯಾಪ್ ಆಗಿರಬಹುದು ಅನ್ನೋ ಅನುಮಾನ. ಆದರೆ ದಿನ ಕಳೆದ್ರೂ ಆ ಬಗ್ಗೆ ಯಾವ ಸೂಚನೆನೂ ಸಿಗಲಿಲ್ಲ. ಆಗ್ಲೇ ಪೊಲೀಸರು ಆಪ್ತರನ್ನ ಸಂಬಂಧಿಕರನ್ನ ವಿಚಾರಿಸೋದಕ್ಕೆ ನಿಂತರು. ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಹುಡುಗನಿಗೆ ಅಥವಾ ಅವನ ಮನೆಯವರಿಗೆ ಯಾರ ಜೊತೆಗಾದ್ರೂ ದುಶ್ಮನಿ ಇದೆಯಾ ಅಂತ ವಿಚಾರಣೆ ಮಾಡಿದ್ರು. ಅಲ್ಲದೆ ಪ್ರಾಯದ ಹುಡುಗ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಸಂಘ ಕಟ್ಕೊಂಡಿದ್ದ, ಅದರಲ್ಲೇನಾದ್ರೂ ತೊಡಕಿದೆಯಾ ಅಂತೆಲ್ಲ ಪರಿಶೀಲಿಸಿದ್ರು. ಈ ವ್ಯಕ್ತಿಯ ಹಿನ್ನೆಲೆ ವನ್ನು ತಿಳಿದು ಹುಡುಕಾಟವನ್ನು ಪ್ರಾರಂಭ ಮಾಡ್ತೇವೆ. ACP ಪುಟ್ಟಸ್ವಾಮಿಗೌಡ ಮತ್ತು ಉಮೇಶ್ ಇವರ ನೇತೃತ್ವದಲ್ಲಿ ಒಂದು ತಂಡವನ್ನು ನಮ್ಮ ವಿಭಾಗದಿಂದ ರಚಿಸಿ ಮಾರ್ಗದರ್ಶನವನ್ನು ತನಿಖೆ ಬಗ್ಗೆ ನೀಡಿದಾಗ ಈ ತನಿಖೆ ಮುಂದುವರೆದಂತೆ ಹಾಲಿ ಮುರಳಿಗೆ ಭಾಳ ಆಪ್ತರಾದ ಸ್ನೇಹಿತರನ್ನು ವಿಚಾರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇವೆ. ವಿಚಾರಣೆಯ ಸಂದರ್ಭದಲ್ಲಿ ಯಾವ ಸುಳಿವು ಕೂಡ ಗೊತ್ತಾಗಲ್ಲ. ಸುತ್ತಮುತ್ತಲಿನ ಜನರ ಹತ್ರ ಯಾವ ಸುಳಿವು ಇರದಿದ್ರು ಸದಾ ಅವನ ಜೊತೆಗೆ ಇರುತ್ತಿದ್ದ ಮುರಳಿಯ ಮೊಬೈಲ್ ಒಂದಷ್ಟು ಮಾಹಿತಿ ಕೊಡದೇ ಇರುತ್ತಾ. ಪೊಲೀಸರು ಕಾಲ್ ಡೀಟೇಲ್ಸ್ ತೆಗೆಸೋ ಕೆಲಸ ಮಾಡಿದ್ರು. ಅಲ್ಲಿ ಅನುಮಾನಾಸ್ಪದವಾಗಿ ಕಂಡಿದ್ದು ಒಂದು ನಂಬರ್. ಇದನಿಗೆ ಒಬ್ಬ ವ್ಯಕ್ತಿ ಕರೆ ಮಾಡಿದ್ದ ಅನ್ನುವಂಥ ವಿಷಯ ಗೊತ್ತಾಗ್ತದೆ. ಆ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋದಾಗ ಅದು ತಮಿಳುನಾಡಿನ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಆತ. ಹೀಗಾಗಿ ಅಲ್ಲೂ ಕೂಡ ನಮಗೆ ಯಾವುದೇ ಸುಳಿವು ದೊರೆಯೋಲ್ಲ. ಮುರಳಿಯ ಬಗ್ಗೆ ಮಾಹಿತಿ ಸಿಗದಿದ್ರು ಪೊಲೀಸರು ಅದೊಂದು ಅಪರಿಚಿತ ನಂಬರ್ ಮೇಲೆ ಕಣ್ಣಿಟ್ಟು ಸಾಕಷ್ಟು ತನಿಖೆ ನಡೆಸಿದ್ರು. ಆ ನಂಬರ್ ತಮಿಳುನಾಡಿನಲ್ಲಿತ್ತು. ಅದನ್ನ ಬಳಸ್ತಿದ್ದವರು ಒಬ್ಬ ಸ್ಕೂಲ್ ಮೇಷ್ಟ್ರು. ಅವರನ್ನ ಟ್ರೇಸ್ ಮಾಡಿ ಮುರಳಿ ಬಗ್ಗೆ ಕೇಳಿದ್ರೆ ಅವರಿಗೆ ಅವನ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ನೋಡಿದ್ರೆ ಆ ಮೇಷ್ಟ್ರಿಗೆ ಕೆಲ ದಿನಗಳ ಹಿಂದೆ ಬಸ್ನಲ್ಲಿ ಆ ಮೊಬೈಲ್ ಸಿಕ್ಕಿತ್ತಂತೆ. ಆ ನಂಬರೇ ಇದು. ಹಾಗಾದ್ರೆ ಅದು ನಿಜವಾಗಿಯೂ ಯಾರಿಗೆ ಸೇರಬೇಕು? ತನಿಖೆ ನಡೆಸಿದಾಗ ಅದು ಸುಳ್ಳು ಅಡ್ರೆಸ್ ಪ್ರೂಫ್ ಕೊಟ್ಟು ತಗೊಂಡ ನಂಬರ್ ಅನ್ನೋದು ಗೊತ್ತಾಗಿದೆ. ಆಗ್ಲೇ ಪೊಲೀಸರಿಗೆ ಈ ನಂಬರ್ಗೂ ಮುರಳಿ ಮಿಸ್ಸಿಂಗ್ ಮಿಸ್ಟ್ರಿಗೂ ಸಂಬಂಧ ಇದೆ ಅಂತ ಬಲವಾಗಿ ಅನ್ನಿಸ್ತು. ಆದ್ರೆ ಅವರನ್ನ ಹುಡುಕೋದು ಹೇಗೆ? ಅದರ ಕಾಲ್ ಲಿಸ್ಟ್ ತೆಗೆಸಿ ಆ ಕಾಂಟ್ಯಾಕ್ಟ್ಗಳನ್ನ ಯೂಸ್ ಮಾಡಿಕೊಂಡು ಹಿಡಿಬಹುದು ಅಂತ ನೋಡಿದ್ರೆ ಆ ನಂಬರ್ಗೆ ಮುರಳಿಯ ಹೊರತಾಗಿ ಮತ್ಯಾರ ಕಾಂಟ್ಯಾಕ್ಟು ಇಲ್ಲ. ಅಲ್ಲಿಗೆ ಆ ನಂಬರ್ ಸುತ್ತಾನೆ ಎಲ್ಲ ಇದೆ ಅನ್ನೋದು ಪೊಲೀಸರಿಗೆ ಸ್ಪಷ್ಟವಾಗೋಯ್ತು. ಆದರೆ ಆ ನಂಬರ್ ಇಟ್ಕೊಂಡು ತನಿಖೆ ನಡೆಸೋದು ಆಗದ ಮಾತಾಗಿತ್ತು. ಪೊಲೀಸರು ಬೇರೆದೇ ರೂಟ್ ಹುಡುಕಿದ್ರು. ಸಣ್ಣ ಸುಳಿವು ಕೂಡ ಇರಲಿಲ್ಲ ಯಾರಿಗೂ. ಮೊಬೈಲ್ ಫೋನ್ಗಳು ಕೂಡ ಮೊಬೈಲ್ ಫೋನ್ನ ವಿಶ್ಲೇಷಣೆ ಕೂಡ ಉಪಯೋಗ ಬರಲಿಲ್ಲ. ಆದರೆ ಈ ಮುರಳಿಯ ದಿನನಿತ್ಯದ ಜೀವನ, ಅವನ ಅಭ್ಯಾಸಗಳನ್ನು, ಹವ್ಯಾಸಗಳನ್ನು, ಕೆಟ್ಟ ಚಟಗಳನ್ನು ಅಧ್ಯಯನ ಮಾಡಿದಂಥ ಪೊಲೀಸ್ ಅಧಿಕಾರಿಗಳ ಮತ್ತು ತಂಡ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ, ಭೇದಿಸುವಲ್ಲಿ ಸಫಲವಾಗಿದೆ. ಚಟ ಅದ್ಹೆಂಗ ಸಹಾಯ ಮಾಡುತ್ತಪ್ಪ ಅಂತ ಅನ್ನಿಸಬಹುದು. ಆದರೆ ಮುರಳಿ ಮಿಸ್ ಆಗೋದಕ್ಕೆ ಅವನ ಚಟನೂ ಕಾರಣವಾಗಿರಬಹುದಲ್ವಾ? ಅದರಲ್ಲೂ ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಅವನಿಗಿದ್ದದ್ದು ಹುಡುಗಿರ್ ಚಟ. ಅದು ಹುಡುಗರನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗಬಹುದು, ಬರಬಾದು ಮಾಡಿಬಿಡಬಹುದು, ಅಥವಾ ಯಾರ ದ್ವೇಷಕ್ಕಾದರೂ ಕಾರಣವಾಗಬಹುದು. ಎಲ್ಲವನ್ನೂ ಮನಸ್ಸಲ್ಲಿಟ್ಕೊಂಡು ಪೊಲೀಸರು ತನಿಖೆ ನಡೆಸಿದ್ರು. ಈತನ ಹವ್ಯಾಸಗಳು, ಅಭ್ಯಾಸಗಳೇನಿದ್ದೋ ಇದನ್ನು ನಾವು ಅಭ್ಯಾಸ ಮಾಡಿ ಈತನಿಗೆ ಸ್ವಲ್ಪ
ಬೇರೆಯವರ ಸಹವಾಸ ಇತ್ತು, ಬೇರೆ ಹೆಣ್ಣು ಮಕ್ಕಳ ಸಹವಾಸ ಇತ್ತು ಅನ್ನೋ ವಿಷಯ ಗೊತ್ತಾಗ್ತದೆ. ಈ ಸಂಬಂಧ ಈತನಿಗೆ ಪರಿಚಿತರು ಯಾರ್ಯಾರು ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಕೆಲವರು ಪರಿಚಿತ ಮತ್ತು ಅಪರಿಚಿತ ವ್ಯಕ್ತಿಗಳು ಇವನ ಜೊತೆ ಈ ವಿಷಯದಲ್ಲಿ, ಈ ಹೆಣ್ಣು ಮಕ್ಕಳ ಸಹವಾಸದ ವಿಷಯದಲ್ಲಿ ಈತನ ಜೊತೆ ಚೆನ್ನಾಗಿದ್ರು, ಈತನ ಜೊತೆ ಸಂಪರ್ಕದಲ್ಲಿದ್ದರು ಅನ್ನುವ ವಿಷಯ ಕಂಡುಬರ್ತದೆ. ಮಾನಿನಿಯರಿಗೆ ಮರಳಾಗೋ ಮುರಳಿಯ ಮನಸಾಲಜಿನ ತಿಳ್ಕೊಂಡು ಅವನ ಸ್ನೇಹಿತರನ್ನೆಲ್ಲ ಮತ್ತೊಮ್ಮೆ ಇನ್ವೆಸ್ಟಿಗೇಟ್ ಮಾಡಿದ ಪೊಲೀಸರಿಗೆ ಅನುಮಾನಾಸ್ಪದವಾಗಿ ಕಂಡವನು ಬಾಲ್ಯದ ಗೆಳೆಯ ಸಂಪತ್ ಕುಮಾರ್. ಅವನೇ ಮುರಳಿಯ ಮಿಸ್ಸಿಂಗ್ ಮಿಸ್ಟ್ರಿಗೆ ಮರ್ಡರ್ ಅನ್ನೋ ಆಘಾತಕಾರಿ ತಿರುವು ನೀಡಿದ್ದ. ಅವನು ಹೆಂಗಸರನ್ನ ತೋರಿಸಿ ಹೆಣಗೆಡವಿದ್ದೇ ದುರಂತ. ಬಾಲ್ಯದ ಗೆಳೆಯ ಹಂತಕನಾದ. ಆ ದೋಸ್ತಿಯಾಗಿ ಯಾಕೆ ಉಳಿಲಿಲ್ಲ? ಅವನು ಮುರಳಿಯನ್ನ ಕೊಂದಿದ್ಯಾಕೆ? ಮುರಳಿ ಅದೇಗೆ ಇವನು ಬೀಸಿದ ಬೆಂಕಿಯ ಬೆಲೆಗೆ ಬಿದ್ದ ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ನೋಡೋಣ.